ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ವಾರ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಇವೆಂಟ್ ಗಳಿದ್ದಾವೆ. ಆ ಇವೆಂಟ್ ಗಳು ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತವೆ. ನೋಡೋಣ ಯಾವೆಲ್ಲ ಇಂಪ್ಯಾಕ್ಟ್ ಮಾಡಬಹುದು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಗೆಳೆಯರಿ, ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿಕೊಂಡು ಮುಂದುವರಿಯೋಣ. ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನ ಓಪನ್ ಮಾಡಿದ್ರೆ 5 ಡೇಸ್ ಅಲ್ಲಿ ನೋಡಬಹುದು ನಿಯರ್ಲಿ 2% ಅಥವಾ 486 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಹಿಂದಿನ ವಾರ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು, ಬಟ್ ಈ ವಾರದಲ್ಲಿ ಒಂದಷ್ಟು ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ತು. ಅದರ ಹಿಂದಿನ ಕಾರಣಗಳು ಕೂಡ ನಮ್ಗೆ ಈಗಾಗಲೇ ಗೊತ್ತಿದೆ. ಒಟ್ಟಿನಲ್ಲಿ 2% ವರೆಗೂ ಡೌನ್ ಆಗಿದೆ ನಿಫ್ಟಿ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 2.33% ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸೆನ್ಸೆಕ್ಸ್ ಅಲ್ಲಿ, ಅಥವಾ 1831 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತಾನೆ ಹೇಳ್ಬೋದು. ಇನ್ನು ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತು ಕಳೆದ ವಾರ ಅಂತ ನೋಡೋದಾದ್ರೆ, ಶುಕ್ರವಾರದ ಸೆಷನ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ. ಬಟ್ ವಾಲಟಿಲಿಟಿ ನೋಡಬಹುದು ಯಾವ ರೀತಿ ಇದೆ ಅಂತ. ಫ್ಲಾಟ್ ಆಗಿ ಓಪನ್ ಆಗಿದೆ, ನಂತರ ಡೌನ್ ಆಗಿದೆ, ಮತ್ತೆ ರಿಕವರ್ ಆಗಿದೆ, ಮತ್ತೆ ಡೌನ್ ಆಗಿದೆ, ಮತ್ತೆ ಕೊನೆಯಲ್ಲಿ ಒಂದಷ್ಟು ರಿಕವರ್ ಆಗಿ 0.16% ಅಥವಾ 79 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 0.39% ಡೌನ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ. ಇದರಲ್ಲಿ ನಮ್ಮ ಮಾರ್ಕೆಟ್ ಅಷ್ಟು ಬಿದ್ದಿಲ್ಲ, ಬಟ್ ಇಂದಿನ ವಾರ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು. ಆ ರೀತಿ ಏನು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಬಂದಿರಲಿಲ್ಲ. ಹಾಗಾಗಿ ಅಲ್ಲೇನು ಜಾಸ್ತಿ ಕರೆಕ್ಷನ್ ಆಗಿಲ್ಲ. 0.39% ಅಥವಾ 191 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ, ನಾಸ್ಡಾಕ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ಶುಕ್ರವಾರದ ಸೆಷನ್ ಅಲ್ಲಿ 1.63% ಅಥವಾ 398 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಸಾಲಿಡ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 1.72% ಅಥವಾ 419 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ಶುಕ್ರವಾರದ ಪರ್ಫಾರ್ಮೆನ್ಸ್ ಏನಿತ್ತು ಅದು ಪಾಸಿಟಿವ್ ಮಾಡ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೋಡಬಹುದು 1.63% ಶುಕ್ರವಾರನೇ ಪಾಸಿಟಿವ್ ಆಗಿದೆ. ಹಾಗಾಗಿ ಓವರ್ ಆಲ್ 1.72% ಪಾಸಿಟಿವ್ ಇದೆ. ಇಲ್ಲಾಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇರ್ತಾ ಇತ್ತು, ಅಂದ್ರೆ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಬಟ್ ಶುಕ್ರವಾರದ ರ್ಯಾಲಿ ಒಂದಷ್ಟು ಪಾಸಿಟಿವಿಟಿ ಅನ್ನ ತಂದಿದೆ ನಾಸ್ಡಾಕ್ ಅಲ್ಲಿ. ನಾಸ್ಡಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಬಟ್ ಡೌ ಜೋನ್ಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ಇದೆ. ನಮ್ಮ ಮಾರ್ಕೆಟ್ ಅಂತೂ 2% ಅಥವಾ ಅಬೌವ್ 2% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಳೆದ ವಾರ. ಇನ್ನು ಈ ವಾರದ ಕಡೆ ಬರೋದಾದ್ರೆ, ಮೊದಲಿಗೆ ಈ ವಾರದಲ್ಲಿ ಒಂದು ರಜೆ ಇರುತ್ತೆ. ಮೇ 1ನೇ ತಾರೀಕು ನಮ್ಮ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ಮಹಾರಾಷ್ಟ್ರ ಡೇ ಅಥವಾ ಮೇ ಡೇ ಕಾರಣಕ್ಕೆ ಒಂದು ದಿನ ಮಾರ್ಕೆಟ್ ರಜೆ ಇರುತ್ತೆ. ಜಸ್ಟ್ 4 ಡೇಸ್ ಮಾತ್ರ ಓಪನ್ ಇರುತ್ತೆ ನಮ್ಮ ಮಾರ್ಕೆಟ್. ಇನ್ನು ಇವೆಂಟ್ ಗಳ ಕಡೆ ಬರೋದಾದ್ರೆ, ಮೊದಲಿಗೆ ಸದ್ದು ಮಾಡೋದು ಅಂತಂದ್ರೆ ಅದು ಇರಾನ್ ಇಸ್ರೇಲ್ ಅಮೆರಿಕ ವಾರ್. ಮಾತುಕತೆಗಳು ಸ್ಟಾರ್ಟ್ ಆಗುತ್ತೆ ಅಂತ ಸುದ್ದಿ ಬರುತ್ತೆ, ಆಮೇಲೆ ಕ್ಯಾನ್ಸಲ್ ಆಗುತ್ತೆ, ಅಮೆರಿಕ ಕ್ಯಾನ್ಸಲ್ ಮಾಡುತ್ತೆ. ಇಲ್ಲೇ ನೋಡಬಹುದು, ಟ್ರಂಪ್ ಕ್ಯಾನ್ಸಲ್ಸ್ US ಎನ್ವಾಯ್ಸ್ ಟ್ರಿಪ್ ಟು ಪಾಕಿಸ್ತಾನ್ ಫಾರ್ ಟಾಕ್ಸ್ ಆನ್ ಇರಾನ್ ವಾರ್. ಅಲ್ವಾದ್ರೂ ಏನು ಯೂಸ್ ಇಲ್ಲ, ಹಾಗಾಗಿ ನಾನು ಕ್ಯಾನ್ಸಲ್ ಮಾಡ್ತಿದ್ದೀನಿ ಅಂತ ಕ್ಯಾನ್ಸಲ್ ಮಾಡಿದ್ದಾರೆ. ಹಾಗೆ ಮೊನ್ನೆ ಇರಾನ್ ನಾವು ಭಾಗವಹಿಸ್ತಾನೆ ಇಲ್ಲ ಅಂತ ಹೇಳಿತ್ತು. ನಂತರ ಅರಾಕ್ಚಿ ಪಾಕಿಸ್ತಾನಕ್ಕೆ ಟ್ರಾವೆಲ್ ಮಾಡ್ತಿದ್ದಾರೆ ಅಂತ ಸುದ್ದಿಗಳು ಬಂತು. ಇಲ್ಲಿ ಕನ್ಫ್ಯೂಷನ್ಸ್ ಮೇಲೆ ಕನ್ಫ್ಯೂಷನ್ಸ್. ಸುಮ್ನೆ ಏನೋ ಒಂದ್ ಸುದ್ದಿಗಳು ಬರ್ತಾನೆ ಇರುತ್ತೆ, ಅದು ರಿಪೋರ್ಟ್ ಮೂಲಕ ಬರುತ್ತಾ ಅಥವಾ ಸುಳ್ಳು ಸುದ್ದಿನ ಗೊತ್ತಾಗೋದಿಲ್ಲ. ಇದು ಮಾರ್ಕೆಟ್ ನ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ. ಇಲ್ಲೇ ನೋಡಬಹುದು, ಟ್ರಂಪ್ ಕ್ಯಾನ್ಸಲ್ ಮಾಡಿದೀನಿ ಅಂತ ಹೇಳ್ತಾರೆ. ಇರಾನ್ ನಾವು ಯಾವುದೇ ರೀತಿ ಮಾತುಕತೆಗೆ ಸಿದ್ಧರಿಲ್ಲ ಅಂತ ಹೇಳಿದ್ರೆ, ಬಟ್ ಸೀಸ್ ಫೈರ್ ಅಂತೂ ಟ್ರಂಪ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಬಟ್ ಇಲ್ಲಿ ಮಾತುಕತೆಗಳಾಗದೆ, ಸ್ಟ್ರೈಟ್ ಆಫ್ ಹಾರ್ಮುಜ್ ಓಪನ್ ಆಗದೆ ಮಾರ್ಕೆಟ್ಗೆ ಕ್ಲಾರಿಟಿ ಸಿಗೋದಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಪಾಸಿಟಿವ್ ಅಪ್ಡೇಟ್ ಗಳು ಬರಬೇಕು ಮಾರ್ಕೆಟ್ ಅಲ್ಲಿ. ಇನ್ನು ಒಳ್ಳೆ ಪಾಸಿಟಿವ್ ಮೊಮೆಂಟಮ್ ಅನ್ನ ನೋಡ್ಲಿಕ್ಕೆ ಸಿಗಬೇಕು ಅಂತಂದ್ರೆ ಇದ್ರ ಮೇಲೆ ಕಣ್ಣಿಟ್ಟಿರ್ಬೇಕಾಗುತ್ತೆ. ಜೊತೆಗೆ ಡೊನಾಲ್ಡ್ ಟ್ರಂಪ್ ಮೇಲೆ ಅಟ್ಯಾಕ್ ಆಗಿರುವಂತ ಸುದ್ದಿಗಳನ್ನ ಈಗಾಗಲೇ ನೀವು ನೋಡಿರಬಹುದು. ಬಟ್ ಆಕ್ಚುಲಿ ಇಲ್ಲಿ ಡೊನಾಲ್ಡ್ ಟ್ರಂಪ್ ಮೇಲೆ ಡೈರೆಕ್ಟ್ ಹಿಂದಿನ ಸಲದ ತರ, ಅಂದ್ರೆ 2024ರ ಎಲೆಕ್ಷನ್ ರ್ಯಾಲಿಯಲ್ಲಿ ಏನು ಅಟ್ಯಾಕ್ ಆಗಿತ್ತು ಆ ರೀತಿ ಡೈರೆಕ್ಟ್ ಅಟ್ಯಾಕ್ ಆಗಿಲ್ಲ. ಬಟ್ ಅವರಿದ್ದಂತ ಒಂದು ಡಿನ್ನರ್ ಪ್ರೋಗ್ರಾಮ್ ಅಲ್ಲಿ ಗುಂಡಿನ ಸದ್ದು ಕೇಳಿಸಿದೆ, ಅಂದ್ರೆ ಶೂಟ್ ಆಗಿದೆ. ಅದು ಇವ್ರ ಮೇಲೆ ಆಗಿರೋದಲ್ಲ, ಆದ್ರೆ ಅವರಿದ್ದ ಪ್ರೋಗ್ರಾಮ್ ಅಂತಂದ್ರೆ ಅಲ್ಲಿ ಹೈ ಸೆಕ್ಯೂರಿಟಿ ಇರುತ್ತೆ. ಎಲೆಕ್ಷನ್ ಸಂದರ್ಭದಲ್ಲಂತೂ ಅವರು ಪ್ರೆಸಿಡೆಂಟ್ ಆಗಿರ್ಲಿಲ್ಲ, ಬಟ್ ಈಗ ಎಲೆಕ್ಟೆಡ್ ಪ್ರೆಸಿಡೆಂಟ್, ಹೈ ಸೆಕ್ಯೂರಿಟಿ ಇರುತ್ತೆ. ಅಲ್ಲಿ ಗನ್ ಶಾಟ್ಸ್ ಹೇಗೆ ಕೇಳಬಂತು, ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಹಾಗಾಗಿ ಈ ಸುದ್ದಿ ಕೂಡ ಬಂದಿದೆ. ಇದಾದ ನಂತರ ಡೊನಾಲ್ಡ್ ಟ್ರಂಪ್ ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನೋಡಬಹುದು, ಐ ಆಮ್ ಆನರ್ಡ್ ಟು ಬಿ ಎ ಟಾರ್ಗೆಟ್. ಟ್ರಂಪ್ ಲಿಂಕ್ಸ್ ಥ್ರೆಟ್ಸ್ ಟು ಇರಾನ್ ನ್ಯೂಕ್ಲಿಯರ್ ಸ್ಟ್ರೈಕ್ಸ್ ಆಫ್ಟರ್ DC ಶೂಟಿಂಗ್ ಸ್ಕೇರ್. ಇರಾನ್ ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಮೇಲೆ ನಾನು ಆಕ್ಷನ್ ತಗೊಂಡಿರೋ ಕಾರಣಕ್ಕೆ ನನ್ನ ಮೇಲೆ ಅಟ್ಯಾಕ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಈ ಸುದ್ದಿಗಳು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ತವೆ ಮಾರ್ಕೆಟ್ ನ ಮೇಲೆ ನೋಡ್ಬೇಕಾಗುತ್ತೆ. ಜೊತೆಗೆ ಇರಾನ್ ಕೂಡ ಹೇಳ್ತಾ ಇದೆ, ನೋಡಬಹುದು, ಎವ್ರಿ ಟೈಮ್ ಯುವರ್ ಪೋಲ್ಸ್ ಡ್ರಾಪ್ ಯು ಪುಲ್ ಅಪ್ ಸೇಮ್ ಸ್ಕೀಮ್. ಅಂದ್ರೆ
ನಿಮ್ಗೆ ಯಾವಾಗ ವೋಟ್ ಬರಲ್ಲ ಅಂತ ಗೊತ್ತಾಗುತ್ತೋ ಆಗ ನೀವು ಇದನ್ನ ಮಾಡ್ತೀರಿ ಅಂತ. ಓವರ್ ಆಲ್ ಇರಾನ್ ಸ್ಟೇಟ್ಮೆಂಟ್ ನ ಅರ್ಥ ಇಷ್ಟೇ, ಎಲೆಕ್ಷನ್ ಗಿಮಿಕ್ ಅನ್ನೋದು. ಯಾಕಂದ್ರೆ ಈಗ ಅಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ಸ್ ಇದೆ, ಟ್ರಂಪ್ ಅಪ್ರೂವಲ್ ರೇಟಿಂಗ್ ಬಿಲೋ 40 ಕುಸಿದಿದೆ. ಹಾಗಾಗಿ ಅದನ್ನ ಹೈ ಮಾಡ್ಕೊಳ್ಬೇಕು ಅಂದ್ರೆ ಟ್ರಂಪ್ ಸ್ವಲ್ಪ ಜನರಿಗೆ ಏನಾದ್ರು ಹೊಸದನ್ನ ಹೇಳ್ಬೇಕಾಗತ್ತೆ, ಹಳೆಯ ಡೈಲಾಗ್ ಗಳನ್ನ ಹೇಳ್ಕೊಂಡ್ ಕೂತ್ಕೊಂಡ್ರೆ ಆಗೋದಿಲ್ಲ. ಅದಕ್ಕೆ ಈ ರೀತಿ ಮಾಡ್ತಿದ್ದೀರಿ ಅಂತ ಹೇಳ್ಬಿಟ್ಟಿದೆ. ಇದ್ರೂ ಇರ್ಬೋದು, ಹೇಳಕ್ ಆಗೋದಿಲ್ಲ, ಯಾರಿಗೊತ್ತು. ಪೊಲಿಟಿಷಿಯನ್ಸ್ ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರ್ತಾರೆ. ಹಾಗಾಗಿ ಅದನ್ನು ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ಅಮೆರಿಕದ ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಮೇ ಬಿ ಅದು ಕೂಡ ಸರಿ ಇದ್ರೂ ಇರ್ಬೋದೇನೋ. ಬಟ್ ಇರಾನ್ ಹೇಳಿರುವಂತ ಸ್ಟೇಟ್ಮೆಂಟ್ ಇದು. ಸೊ ನೋಡೋಣ, ಈಗ ಅಲ್ಲಿ ಶೂಟ್ ಮಾಡಿದವ್ರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಸೊ ಮೇ ಬಿ ಅಲ್ಲಿಂದ ಏನಾದ್ರು ಎನ್ಕ್ವೈರಿ ಮಾಡಿದ್ಮೇಲೆ ಸತ್ಯ ಹೊರಬರ್ಬೋದು, ಆಗ ಇನ್ನೂ ಒಂದಷ್ಟು ಕ್ಲಾರಿಟಿ ಕೂಡ ಸಿಗಬಹುದು. ಸೊ ಈ ಎಲ್ಲ ಸುದ್ದಿಗಳ ನಡುವೆ ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ, ಇದು ಮಾರ್ಕೆಟ್ ಮೂಡ್ ಅನ್ನ ನಿರ್ಧರಿಸುತ್ತೆ ಈ ವಾರ ಕೂಡ. ಕ್ರೂಡ್ ಈಗಾಗಲೇ $105 ಗೆ ಬಂದು ನಿಂತಿದೆ. ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅದನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಕ್ರೂಡ್ ಅಲ್ಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ಇತ್ತ ಮಾರ್ಕೆಟ್ ಕೂಡ ನಾರ್ಮಲ್ ಇರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಜೊತೆಗೆ ಇನ್ನು ಕೆಲವು ಸುದ್ದಿಗಳಿದ್ದಾವೆ. ಈಗಾಗಲೇ ಬೇರೆ ಮಾರ್ಕೆಟ್ ಗಳನ್ನ ನೋಡ್ಕೊಂಡಾಗಿದೆ ಕ್ರೂಡ್ ಗೆ ಅಂತ. ಯಾಕಂದ್ರೆ ನೀವು ಇಲ್ಲೇ ನೋಡಬಹುದು, ದ ಸ್ಟ್ರೈಟ್ ಆಫ್ ಹಾರ್ಮುಜ್ ಮೇ ರಿಓಪನ್ ಬಟ್ ದ ಸಿಸ್ಟಮ್ ಹ್ಯಾಸ್ ಆಲ್ರೆಡಿ ಬ್ರೋಕನ್. ಅದು ರಿಓಪನ್ ಆಗ್ಬೋದು, ಬಟ್ ಸಿಸ್ಟಮ್ ಆಲ್ರೆಡಿ ಬ್ರೋಕ್ ಆಗಿದೆ. ಯಾಕೆ ನೋಡಬಹುದು ಇಲ್ಲಿ, ರಿಓಪನಿಂಗ್ ಹಾರ್ಮುಜ್ ವೋಂಟ್ ರಿಸ್ಟೋರ್ ನಾರ್ಮಲ್ಸಿ ಆಸ್ ಟ್ರಾಫಿಕ್ ರಿಮೇನ್ಸ್ ಡ್ರಾಸ್ಟಿಕಲಿ ರೆಡ್ಯೂಸ್ಡ್ ಅಂಡ್ ಶಿಪ್ಪಿಂಗ್ ಬಿಹೇವಿಯರ್ ಹ್ಯಾಸ್ ಆಲ್ರೆಡಿ ಶಿಫ್ಟೆಡ್ ಡ್ಯೂ ಟು ರಿಸ್ಕ್ ಅಂಡ್ ಲಾಸ್ಟ್ ಟ್ರಸ್ಟ್. ಅಲ್ಲಿ ರಿಸ್ಕ್ ಜಾಸ್ತಿ ಹಾಗೂ ನಂಬಿಕೆ ಇಲ್ಲದೆ ಇರೋ ಕಾರಣಕ್ಕೆ ಶಿಪ್ಪಿಂಗ್ ಬಿಹೇವಿಯರ್ ಈಗ ಆಲ್ರೆಡಿ ಶಿಫ್ಟ್ ಆಗಿದೆ. ಅದು ರೀಓಪನ್ ಆದ್ರೂ ಕೂಡ ನಾರ್ಮಲ್ಸಿ ಬರುವಂತ ಚಾನ್ಸಸ್ ತುಂಬಾ ಕಡಿಮೆ. ಅದಕ್ಕೆ ಸಾಕಷ್ಟು ಸಮಯ ತಗೊಳ್ಬಹುದು ಅಂತ ಹೇಳ್ತಿದೆ. ಇದರ ಅರ್ಥ ಯಾವುದೇ ಒಂದು ಸಮಸ್ಯೆ ಬಂತು ಅಂದ್ರೆ ಅದಕ್ಕೆ ಇನ್ನೊಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಆ ಸೊಲ್ಯೂಷನ್ ಅನ್ನ ಈಗಾಗಲೇ ವಿಶ್ವ ಹುಡುಕೊಳ್ತಾ ಇದೆ. ಭಾರತ ಕೂಡ ಅದನ್ನ ಹುಡುಕೊಂಡಿದೆ. ಬೇರೆ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಒಟ್ಟಿನಲ್ಲಿ ಸ್ಟ್ರೈಟ್ ಆಫ್ ಹಾರ್ಮುಜ್ ನ ಮೇಲೆ ಡಿಪೆಂಡೆನ್ಸ್ ಏನಿತ್ತು ಅದನ್ನ ಕಡಿಮೆ ಮಾಡ್ಕೊಳ್ಬೇಕು ಅನ್ನುವಂತ ಸತ್ಯ ದೇಶಗಳಿಗೆ ಗೊತ್ತಾಗಿದೆ. ರಿಸ್ಕ್ ಇದೆ, ನಂಬಿಕೆ ಇಲ್ಲ ಅಂದಾಗ ಅದನ್ನ ಬದಲು ಮಾಡ್ಕೊಳ್ತಾರೆ. ಹಾಗಾಗಿ ಇದು ಒಂದು ಪಾಸಿಟಿವ್ ಸೈನ್. ಹಾರ್ಮುಜ್ ನ ಮೇಲೆ ನಮ್ಮ ಡಿಪೆಂಡೆನ್ಸ್ ಏನೇ ಇಲ್ಲ ಅಂದ್ರೆ ಅಲ್ಲಿ ಏನಾದ್ರೆ ಏನ್ ಪ್ರಯೋಜನ, ಇಂಪ್ಯಾಕ್ಟ್ ಆಗೋದಿಲ್ಲ. ಹಾಗಾಗಿ ಸ್ಲೋ ಆಗಿ ದೇಶಗಳು ಆಲ್ಟರ್ನೇಟಿವ್ಸ್ ಕಡೆ ಗಮನ ಕೊಡ್ತಿದ್ದಾರೆ. ಇಷ್ಟೇ ಆಗೋದು. ಯಾವುದೇ ಸಮಸ್ಯೆ ಲಾಂಗ್ ಟರ್ಮ್ ಡ್ರಾಗ್ ಆಗ್ತಿದೆ ಅಂದ್ರೆ ಅದಕ್ಕೆ ಆಲ್ಟರ್ನೇಟಿವ್ ನ ಹುಡುಕೊಳ್ತಾರೆ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಅವಶ್ಯಕತೆ ಅನ್ವೇಷಣೆಗಳ ತಾಯಿ ಅಂತ ಹೇಳ್ತಾರೆ ಅಂತ. ಮನುಷ್ಯನಿಗೆ ಅವಶ್ಯಕತೆ ಇದೆ ಅಂದ್ರೆ ಅದನ್ನ ಅನ್ವೇಷಣೆ ಮಾಡ್ತಾನೆ. ಅವಶ್ಯಕತೆ ಇಲ್ಲ ಅಂದ್ರೆ ಸುಮ್ನೆ ಇರ್ತಾರೆ. ಹೀಗೆ ಸಮಸ್ಯೆ ಕ್ರಿಯೇಟ್ ಆದಾಗ್ಲೇ ನಮ್ಗೆ ಸೊಲ್ಯೂಷನ್ಸ್ ಹೊಳೆಯೋದು. ಸಮಸ್ಯೆನೇ ಇಲ್ಲ ಅಂತಂದ್ರೆ ನಾವು ಥಿಂಕೆ ಮಾಡೋದಿಲ್ವಲ್ಲ, ಸೊಲ್ಯೂಷನ್ಸ್ ಬರೋದಿಲ್ಲ, ಐಡಿಯಾಸ್ ಬರೋದಿಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ನೋಡಿದಾಗ ಒಂದಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಕೂಡ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಿದೆ. ಸೊ ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಕ್ರೂಡ್ ನ ಪರ್ಫಾರ್ಮೆನ್ಸ್ ಖಂಡಿತ ಮಾರ್ಕೆಟ್ ನ ಡ್ರೈವ್ ಮಾಡುತ್ತೆ ಈ ವಾರ ಕೂಡ. ಟ್ರಂಪ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಟ್ಯಾಕ್ ಆದ್ಮೇಲೆ ಅದನ್ನು ಕೂಡ ನಾವು ಕಾದು ನೋಡ್ಬೇಕಾಗುತ್ತೆ. ಈಗಾಗಲೇ ಅವರು ಡೈರೆಕ್ಟ್ ಆಗಿ ಇರಾನ್ ನ ಬ್ಲೇಮ್ ಮಾಡಿಲ್ಲ, ಬಟ್ ಇರಾನ್ ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ಸ್ ನ ತಡೆದೇ ಇರೋದಕ್ಕೆ ಅಟ್ಯಾಕ್ ಆಗಿರೋದು ಅಂತ ಹೇಳಿದ್ದಾರೆ ಇಂಡೈರೆಕ್ಟ್ ಆಗಿ. ಏನು ನೆಕ್ಸ್ಟ್ ಇವೆಂಟ್ ಕಡೆ ನಾವು ಬರೋದಾದ್ರೆ FOMC ಮೀಟಿಂಗ್ ಇದೆ ಈ ವಾರ. ಫೆಡರಲ್ ರಿಸರ್ವ್ ನ ಮೀಟಿಂಗ್ ಇದೆ. ಡೇಟ್ ನೋಡಬಹುದು, 28, 29ನೇ ತಾರೀಕಿದೆ. ಅಂದ್ರೆ 29ನೇ ತಾರೀಕು ಔಟ್ಕಮ್ ಬರುತ್ತೆ. ಅಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗೋದು 30ನೇ ತಾರೀಕು. 29ಕ್ಕೆ ರಾತ್ರಿ ಔಟ್ಕಮ್ ಬರುತ್ತೆ. 30ನೇ ತಾರೀಕು ನಮ್ಮ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗಬಹುದು. ರೇಟ್ ಕಟ್ ನ ಚಾನ್ಸಸ್ ಅಂತೂ ನಿಲ್ ಅಂತಾನೆ ಹೇಳ್ಬೋದು. ಬಟ್ ಗ್ರೋತ್ ಬಗ್ಗೆ, ಇನ್ಫ್ಲೇಷನ್ ಬಗ್ಗೆ ಏನ್ ಹೇಳ್ತಾರೆ ಫೆಡರಲ್ ರಿಸರ್ವ್ ಚೇರ್ಮನ್ ಜೆರೋಮ್ ಪವೆಲ್ ಅವರು, ಅದನ್ನ ನಾವು ಕಾದು ನೋಡ್ಬೇಕಾಗತ್ತೆ. ಮಾರ್ಕೆಟ್ ನ ಕಣ್ಣು ಅಲ್ಲೇ ಇರೋದು. ಗ್ರೋತ್ ಫೋರ್ಕಾಸ್ಟ್, ಇನ್ಫ್ಲೇಷನ್ ಫೋರ್ಕಾಸ್ಟ್ ಏನಿರುತ್ತೆ ಈ ಯುದ್ಧದ ಕಾರಣಕ್ಕೆ ಅದನ್ನ ಏನಾದ್ರೂ ಕಡಿಮೆ ಮಾಡ್ತಾರ, ಇದ್ರ ಮೇಲೆ ಹೆಚ್ಚು ಗಮನ ಇರುತ್ತೆ. ಅದನ್ನೇ ನಾವು ಕೂಡ ವಾಚ್ ಮಾಡಬೇಕಾಗತ್ತೆ. ಈ ವಾರ FOMC ಮೀಟಿಂಗ್ ಅಲ್ಲಿ ರೇಟ್ ಕಟ್ ನ ಚಾನ್ಸಸ್ ಇಲ್ಲ, ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಏನಾದ್ರೂ ಕಟ್ ಮಾಡಿದ್ರೆ ಅದಕ್ಕೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಇವೆಂಟ್ ಕಡೆ ಬರೋದಾದ್ರೆ ಯೂರೋಝೋನ್ ನ GDP ಡೇಟಾ ರಿಲೀಸ್ ಆಗ್ತಾ ಇದೆ ಈ ವಾರದಲ್ಲಿ. ನೋಡಬಹುದು 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. 0.2% ಫೋರ್ಕಾಸ್ಟ್ ಮಾಡ್ತಾರೆ. ಹಿಂದಿನ ಸಲ 0.3 ಫೋರ್ಕಾಸ್ಟ್ ಮಾಡಿದ್ರು. ಆಕ್ಚುಯಲ್ ಆಗಿ ರಿಪೋರ್ಟ್ ಮಾಡಿದ್ದು 0.2%. ಈಗ 0.2% ಎಸ್ಟಿಮೇಟ್ ಮಾಡ್ತಿದ್ದಾರೆ. ಎಷ್ಟು ಬರುತ್ತೆ ಅದನ್ನ ವಾಚ್ ಮಾಡಬೇಕಾಗುತ್ತೆ 30ನೇ ತಾರೀಕು. ಅಗೇನ್ 30ನೇ ತಾರೀಕು ಇನ್ನೂ ಒಂದು ಡೇಟಾ ಕೂಡ ರಿಲೀಸ್ ಆಗುತ್ತೆ. ಯೂರೋಝೋನ್ CPI ಡೇಟಾ ಅಂದ್ರೆ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ. ನೋಡಬಹುದು 3% ಫೋರ್ಕಾಸ್ಟ್ ಅನ್ನ ಮಾಡ್ತಿದ್ದಾರೆ. ಹಿಂದಿನ ಸಲ 2.5 ಫೋರ್ಕಾಸ್ಟ್ ಮಾಡಿದ್ರು. ಆಕ್ಚುಯಲ್ ಆಗಿ ಬಂದಿದ್ದು 2.6%. ಈಗ 3% ಫೋರ್ಕಾಸ್ಟ್ ಮಾಡ್ತಿದ್ದಾರೆ. ಇದನ್ನು ಕೂಡ ವಾಚ್ ಮಾಡಬಹುದು 30ನೇ ತಾರೀಕು. ಅಗೇನ್ 30ನೇ ತಾರೀಕು ಇನ್ನೂ ಒಂದು ಇವೆಂಟ್ ಇದೆ. ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಕೂಡ ಇದೆ. ಹಲವು ಸೆಂಟ್ರಲ್ ಬ್ಯಾಂಕ್ಗಳು ಈ ವಾರದಲ್ಲಿ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ತಗೊಳ್ತಿವೆ. ಯೂರೋಝೋನ್ ಅಥವಾ ECB ಕೂಡ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ತಗೊಳ್ತಾ ಇದೆ. 30ನೇ ತಾರೀಕು ನೋಡಬಹುದು 2.15% ಇದೆ. ಅದನ್ನೇ ಮುಂದುವರಿಸುವಂತ ಫೋರ್ಕಾಸ್ಟ್ ಅನ್ನ ಮಾಡ್ತಿದ್ದಾರೆ. ಅಂದ್ರೆ ಇಲ್ಲೂ ಕೂಡ ಯಾವುದೇ ರೀತಿ ಬದಲಾವಣೆ ಆಗುವಂತ ಚಾನ್ಸಸ್ ಕಡಿಮೆ. 2.15 ಮುಂದುವರಿಯೋ ಚಾನ್ಸಸ್ ಅನ್ನ ಫೋರ್ಕಾಸ್ಟ್ ಮಾಡ್ತಿದ್ದಾರೆ. ಇದನ್ನು ಕೂಡ ನೋಡಬಹುದು. ಇನ್ನು UK ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಕೂಡ ಇದೆ ಈ ವಾರದಲ್ಲಿ.
ಅದು ಡೇಟ್ ಯಾವತ್ತು ನೋಡಬಹುದು, ಏಪ್ರಿಲ್ 30ಕ್ಕೆ. ಅಗೇನ್ ಏಪ್ರಿಲ್ 30 ಒನ್ ಆಫ್ ದ ಇಂಪಾರ್ಟೆಂಟ್ ಡೇ ಅಂತಾನೆ ಹೇಳ್ಬೋದು. 4-5 ಡೇಟಾಗಳು ರಿಲೀಸ್ ಆಗ್ತಾ ಇದೆ. 3.75% ಫೋರ್ಕಾಸ್ಟ್ ಮಾಡ್ತಿದ್ದಾರೆ. ಈಗಿರೋದು ಕೂಡ 3.75 ಅಷ್ಟೇ ಮುಂದುವರಿಸುವಂತ ಫೋರ್ಕಾಸ್ಟ್ ಬರ್ತಿದೆ. ಯುಕೆ ಅಥವಾ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಯಾವ ರೀತಿ ಡಿಸಿಷನ್ ತಗೊಳುತ್ತೆ ಅನ್ನೋದನ್ನ ವಾಚ್ ಮಾಡಬಹುದು. ಜೊತೆಗೆ ಗ್ರೋತ್ ಬಗ್ಗೆ ಇವರು ಏನ್ ಹೇಳ್ತಾರೆ ಅದು ಕೂಡ ಮ್ಯಾಟರ್ ಆಗುತ್ತೆ. ಇನ್ನು ಅಮೆರಿಕದ GDP ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ ಈ ವಾರದಲ್ಲಿ. ಅಗೇನ್ ಇದು ಕೂಡ 30ನೇ ತಾರೀಕಿಗೆ ನೋಡಬಹುದು. 2.2% ಫೋರ್ಕಾಸ್ಟ್ ಮಾಡ್ತಿದ್ದಾರೆ. ಕಳೆದ ಸಲ 0.7% ಫೋರ್ಕಾಸ್ಟ್ ಮಾಡಿದ್ರು. ಆಕ್ಚುಯಲ್ ಆಗಿ ಬಂದಿದ್ದು 0.5. ಈಗ 2.2% ಫೋರ್ಕಾಸ್ಟ್ ಮಾಡ್ತಿದ್ದಾರೆ. ಎಷ್ಟು ಬರುತ್ತೆ ವಾಚ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಅಮೆರಿಕದ GDP ಡೇಟಾ ಗ್ಲೋಬಲ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ಫೋರ್ಕಾಸ್ಟ್ 2.2% ಇದೆ. ನೋಡೋಣ ಎಷ್ಟು ಬರುತ್ತೆ ಅಂತ 30ನೇ ತಾರೀಕು. ಇನ್ನು ನೆಕ್ಸ್ಟ್ ದೊಡ್ಡ ಸದ್ದು ಮಾಡೋದು ಅಂತಂದ್ರೆ ರಿಸಲ್ಟ್ಸ್. ಈ ವಾರ ಮೋರ್ ದನ್ 200 ಕಂಪನೀಸ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಿದ್ದಾರೆ. ನಾನಲ್ಲಿ ರಿಸಲ್ಟ್ ಕ್ಯಾಲೆಂಡರ್ ಅನ್ನ ಓಪನ್ ಮಾಡಿದೀನಿ. ನೋಡಬಹುದು, 1 ಪೇಜ್ ಅಲ್ಲಿ 20 ಕಂಪನೀಸ್ ನೇಮ್ ಇದೆ. ಇಲ್ಲಿ ಆ ತರದ 11 ಪೇಜಸ್ ಇದೆ. 11 ಪೇಜ್ ಅಂದ್ರೆ ಮೋರ್ ದನ್ 200 ಕಂಪನೀಸ್ ಈ ವಾರ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಿದ್ದಾರೆ. ಇವುಗಳ ಮೇಲೆ ನಾವು ಕಣ್ಣಿಟ್ಟಿರ್ಬೇಕಾಗುತ್ತೆ. ಯಾವ ರೀತಿ ಬರುತ್ತೆ ರಿಸಲ್ಟ್, ಯಾಕಂದ್ರೆ ರಿಸಲ್ಟ್ ಕೀ ರೋಲ್ ಅನ್ನ ಪ್ಲೇ ಮಾಡ್ತಾ ಇರೋದು. ಎಸ್ಪೆಷಲಿ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಗ್ರೋತ್ ಚೆನ್ನಾಗಿತ್ತ, ಫೋರ್ಕಾಸ್ಟ್ ಚೆನ್ನಾಗಿದ್ದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಜೊತೆಗೆ ಎಸ್ಟಿಮೇಟ್ ಎಷ್ಟಿತ್ತು ಅಥವಾ ಕಂಪನಿ ಗೈಡೆನ್ಸ್ ಎಷ್ಟು ಕೊಟ್ಟಿತ್ತು ರೆವಿನ್ಯೂ ಗ್ರೋತ್ ಬಗ್ಗೆ, ಅಷ್ಟು ಬಂದಿದ್ಯಾ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓವರ್ ಆಲ್ ವರ್ಷದಲ್ಲಿ 10% ಗ್ರೋ ಆಗುತ್ತೆ ಅಂತ ಕಂಪನಿ ಮ್ಯಾನೇಜ್ಮೆಂಟ್ ಹೇಳಿದ್ರೆ, ಆ ಕಂಪನಿ ಏನಾದ್ರು 12% ಗ್ರೋ ಆಗಿದ್ರೆ ಖಂಡಿತ ಅಂತ ಸಂದರ್ಭದಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ ಕೇಸ್ ಕಂಪನಿ 10% ಹೇಳಿದೆ 8% ಆಗಿದೆ ಅಂದ್ರೆ ಅದಕ್ಕೇನಾದ್ರೂ ಕಂಪನಿ ಕ್ಲಾರಿಟಿ ಕೊಟ್ರೆ ರಿಯಲ್ ರೀಸನ್ ಏನು, ಫಾರ್ ಎಕ್ಸಾಂಪಲ್ ಯುದ್ಧದ ಕಾರಣಕ್ಕೆ ಸ್ವಲ್ಪ ಗ್ರೋತ್ ಕಮ್ಮಿ ಆಗಿದೆ ಅಂತ ಹೇಳಿದ್ರೆ, ಆ ತರದ ಪಾಸಿಬಿಲಿಟಿ ಪ್ರಾಕ್ಟಿಕಲಿ ಇದ್ರೆ ಅಂತ ಸಂದರ್ಭದಲ್ಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ಬರ್ಬೋದು. ಬಟ್ ವಿತೌಟ್ ರೀಸನ್ ಕಂಪನಿ ಹೇಳಿದಕ್ಕಿಂತ ಬಿಗ್ ಡಿಫರೆನ್ಸ್ ಆಗಿದೆ. ಫಾರ್ ಎಕ್ಸಾಂಪಲ್ 10% ಗ್ರೋತ್ ಹೇಳಿದ್ರೆ 5% ಗ್ರೋತ್ ಆದ್ರೆ ಅಂತ ಸಂದರ್ಭದಲ್ಲಿ ಕಂಪನಿ ಪ್ರಾಫಿಟ್ ಅನ್ನ ಚೆನ್ನಾಗಿ ಗಳಿಸಿದ್ರೂ ಕೂಡ ಡೌನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಫೋರ್ಕಾಸ್ಟ್ ಏನ್ ಇತ್ತು, ಕಂಪನಿ ಎಷ್ಟು ಗೈಡೆನ್ಸ್ ಅನ್ನ ಕೊಟ್ಟಿತ್ತು, ಅದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಕೆಲವು ಸಲ ನಾವು ನೋಡ್ತಾ ಇರ್ತೀವಿ ರಿಸಲ್ಟ್ ನಮಗೆ ಮೇಲ್ನೋಟಕ್ಕೆ ಚೆನ್ನಾಗಿದೆ ಅಂತಾನೆ ಅನ್ಸುತ್ತೆ, ಬಟ್ ಸ್ಟಾಕ್ ಡೌನ್ ಆಗುತ್ತೆ. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಈ ರೀತಿ ಸಾಧ್ಯತೆಗಳು ಕೂಡ ಇರುತ್ತೆ. ಕಂಪನಿ ಮ್ಯಾನೇಜ್ಮೆಂಟ್ ಹೇಳಿದ್ದಕ್ಕಿಂತ ಕಡಿಮೆ ಗ್ರೋ ಆಗಿರೋದು ಆಗಿರ್ಬೋದು, ಅಥವಾ IT ಕಂಪನಿಗಳನ್ನ ನೋಡಿದ್ವಲ್ಲ, ಎಸ್ಪೆಷಲಿ ಅಲ್ಲಿ ಹೆಡ್ಲೈನ್ ನಂಬರ್ಸ್ ಚೆನ್ನಾಗೇ ಇದೆ, ಬಟ್ CC ರೆವೆನ್ಯೂ ಗ್ರೋತ್ ಇಲ್ಲ, ಕಡಿಮೆ ಆಗಿದೆ. ಹಾಗಾಗಿ ಅಬ್ವಿಯಸ್ಲಿ ಸ್ಟಾಕ್ ಗಳು ಲಿಟ್ರಲಿ ಕ್ರಾಶ್ ಅನ್ನೋ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟವು. ಹಾಗಾಗಿ ಆ ರೀತಿ ಡೆವಲಪ್ಮೆಂಟ್ಸ್ ಅನ್ನ ನಾವು ವಾಚ್ ಮಾಡಬೇಕಾಗುತ್ತೆ ಈ ವಾರ. ಮೋರ್ ದನ್ 200 ಕಂಪನೀಸ್ ರಿಸಲ್ಟ್ ಇದೆ. ಕ್ಲೋಸ್ಲಿ ವಾಚ್ ಮಾಡಿ. ಅಟ್ ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರೋ ಕಂಪನೀಸ್, ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿರೋ ಕಂಪನೀಸ್, ಹಾಗೆ ನೀವು ಇನ್ವೆಸ್ಟ್ ಮಾಡಿರೋ ಸೆಕ್ಟರ್ಸ್ ನ ಮಾರ್ಕೆಟ್ ಲೀಡರ್ ಕಂಪನೀಸ್, ಇವುಗಳನ್ನ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಬೇಕು. ಬೇರೆಲ್ಲ ನೋಡ್ತಿರೋ ಬಿಡ್ತಿರೋ, ಬಟ್ ಇಷ್ಟನ್ನ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ. ಇನ್ನು FIS DIS ಆಕ್ಟಿವಿಟಿ. FIS ಅಂತೂ ಕಳೆದ ವಾರ ಕಂಟಿನ್ಯೂಸ್ ಆಗಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ರು. DIS ಕೂಡ ಕಳೆದ ವಾರದಲ್ಲಿ ಒಂದಿನ ನೆಟ್ ಸೆಲ್ಲಿಂಗ್ ಅನ್ನೇ ಮಾಡಿದ್ರು, ಆ ನಂತರ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಇಲ್ಲಿವರೆಗೂ ಈ ಮಂತ್ ಅಲ್ಲಿ ನೋಡಬಹುದು 56,364 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ FIS ಮಾಡಿದ್ದಾರೆ. DIS 39,478 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ಇಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ. ಮೇ ಬಿ ಈ ವಾರ ಕೂಡ ಮುಂದುವರಿಬಹುದು. ಏನಾದ್ರೂ ಅವರು ಪಾಸಿಟಿವ್ ಆಯ್ತು ಅಂದ್ರೆ ಅದು ಒಳ್ಳೆ ಬೆಳವಣಿಗೆನೇ ಆಗುತ್ತೆ ಮಾರ್ಕೆಟ್ಗೆ. ಇನ್ನು ಡಾಲರ್ ವರ್ಸಸ್ ರುಪಿ ಅಂತೂ ಮತ್ತೆ 94 ಕ್ರಾಸ್ ಮಾಡಿದೆ. ಯಾವಾಗ RBI ನಿಯಮಗಳಲ್ಲಿ ಒಂದಷ್ಟು ಸಡಿಲಿಕೆಯನ್ನ ಮಾಡ್ತೋ ಇಮಿಡಿಯೇಟ್ಲಿ ಮತ್ತೆ ರುಪಿ 94 ಅನ್ನ ಕ್ರಾಸ್ ಮಾಡಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದೆ. ಇದನ್ನು ಕೂಡ ವಾಚ್ ಮಾಡಬಹುದು ಈ ವಾರ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅಂತ. ಇನ್ನು ಗೋಲ್ಡ್ ಅಲ್ಲೂ ಕೂಡ ಹೈಯಿಂದ ಸ್ವಲ್ಪ ಕರೆಕ್ಷನ್ ಆಗಿದೆ ಕಳೆದ ಮಂತ್ ಅಲ್ಲಿ, ಬಟ್ ಆಲ್ಮೋಸ್ಟ್ ಕನ್ಸಾಲಿಡೇಟ್ ಆಗೋ ಲಕ್ಷಣವನ್ನ ತೋರಿಸ್ತಾ ಇದೆ ಗೋಲ್ಡ್ ಪ್ರೈಸ್ ಸದ್ಯದ ಮಟ್ಟಿಗೆ. ಸೊ ಇದನ್ನು ಕೂಡ ವಾಚ್ ಮಾಡಬಹುದು ಈ ವಾರ ಏನಾದ್ರೂ ಬದಲಾವಣೆಗಳಾಗುತ್ತಾ ಪರ್ಫಾರ್ಮೆನ್ಸ್ ಅಲ್ಲಿ ಅಂತ. ಇನ್ನು ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಹಲವಾರು ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿ ಇರ್ತವೆ. ಇಂದ್ರಯಾನಿ ಬಯೋಟೆಕ್ ರೈಟ್ ಇಶ್ಯೂ ಇದೆ, ಇನೋವಾ ಸಿಂತ್ ಕೂಡ ರೈಟ್ ಇಶ್ಯೂ ಇದೆ, ಶಕ್ತಿ ಪ್ರೆಸ್ ರೈಟ್ ಇಶ್ಯೂ ಇದೆ. ಇನ್ನು ವೇದಾಂತದ ಸ್ಪಿನ್ ಆಫ್ ಇದೆ, ಅಂದ್ರೆ ಡಿಮರ್ಜರ್, ಎಕ್ಸ್ ಡೇಟ್ 30 ಏಪ್ರಿಲ್ ಆಗಿರುತ್ತೆ. ಇವುಗಳನ್ನು ಕೂಡ ವಾಚ್ ಮಾಡಬಹುದು ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್. ಸ್ಟಾಕ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಸರಿಗಳಿರಿ, ನಿಮ್ಗೇನಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಸೇರ್ಕೊಳ್ಬಹುದು. ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಅನ್ನು ಹೊಂದಿರುತ್ತೆ. ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಇಲ್ಲಿ ಸಿಗೋದಿಲ್ಲ. ಬಟ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹಾಗೂ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಫೈಂಡ್ ಮಾಡಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು, ಹೀಗೆ 10 ಹಲವು ವಿಷಯವನ್ನು ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.